Welcome, my friends. Feel free and expect the unexpected. Hello students, welcome back to our English class. In this class we are going to discuss about second year PUC English topic reported speech that will come for 5 marks in your examination. Dear students, ತುಂಬ ದಿನಗಳಿಂದ ತಾವೆಲ್ಲ ಕಾಮೆಂಟ್ ಮಾಡ್ತಾನೆ ಇದ್ರಿ, ರಿಪೋರ್ಟೆಡ್ ಸ್ಪೀಚನ್ನು ಮಾಡಿ, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚನ್ನು ಮಾಡಿ ಅಂತ ಕೇಳ್ತಾನೆ ಇದ್ರಿ. ಆದರೂ ಕೂಡ ಇದನ್ನು ಕೊನೆಗೆ ಇಟ್ಕೊಂಡು ಇವಾಗ ಮಾಡ್ತಾ ಇದ್ದೀವಿ. ಯಾಕೆ ಇಷ್ಟೊಂದು ಲೇಟಾಗಿ ಇಟ್ಕೊಂಡ್ವಿ ಅಂತ ತಮಗೂ ಕೂಡ ಅರ್ಥ ಆಗಿರ್ಬೋದು. ಇದೊಂದು ಕಾಂಪ್ಲಿಕೇಟೆಡ್ ಟಾಪಿಕ್ ಆಗಿರೋದ್ರಿಂದ ಇದಕ್ಕಾಗಿ ನಾವು ತುಂಬ ಪ್ರಿಪರೇಷನ್ಗಳನ್ನು ಮಾಡ್ಕೊಂಡಿರಬೇಕು. ನಾ ಮೊದಲೇ ಹೇಳಿದ ಹಾಗೆ ಈ ರಿಪೋರ್ಟೆಡ್ ಸ್ಪೀಚನ್ನು ಪಾರ್ಟ್ 1ನಲ್ಲಿ ನಾವು ಕಾಮನ್ ಚೇಂಜಸ್ ಏನೇನಾಗುತ್ತೆ ಅನ್ನೋದನ್ನು ನೋಡ್ಕೊಂಬಂದ್ವಿ. ಅದೇ ಪಾರ್ಟ್ 2ನಲ್ಲಿ ಟೆನ್ಸಸ್ ಏನೇನು ಚೇಂಜಸ್ ಆಗುತ್ತೆ ನೋಡ್ಕೊಂಬಂದ್ವಿ. ಹಾಗೆಯೇ ಪಾರ್ಟ್ 3ನಲ್ಲಿ ಕ್ವಶನ್ಸ್ ಇರ್ಬೋದು, ಆರ್ಡರ್ ಇರ್ಬೋದು, ರಿಕ್ವೆಸ್ಟ್ ಇರ್ಬೋದು, ಎಕ್ಸ್ಕ್ಲಮೇಷನ್ಸ್ ಇರ್ಬೋದು, ಇವುಗಳನ್ನೆಲ್ಲ ನಾವು ರಿಪೋರ್ಟೆಡ್ ಸ್ಪೀಚಲ್ಲಿ ಹೇಗೆ ಚೇಂಜ್ ಮಾಡಬೇಕು ಅನ್ನೋದನ್ನು ನೋಡ್ಕೊಂಬಂದಿದ್ದೀವಿ. ತಾವೆಲ್ಲ ಅವುಗಳನ್ನ ನೋಡಿಕೊಂಡು ಎಲ್ಲ ಪ್ರಿಪೇರ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಅವೆಲ್ಲ ತಾವು ಅರ್ಥ ಮಾಡ್ಕೊಂಡಿದ್ರೆ ಇಲ್ಲಿ ರಿಪೋರ್ಟ್ ಮಾಡುವಂಥದ್ದು ಯಾವುದೇ ಕಷ್ಟನೆಲ್ಲ ತುಂಬ ಈಸಿಯಾಗಿ ಅವರು ಯಾವುದೇ ಕಾನ್ವರ್ಜೇಷನ್ ಕೊಟ್ಟರು ಕೂಡ ತಾವು ಈಸಿಯಾಗಿ ರಿಪೋರ್ಟೆಡ್ ಸ್ಪೀಚ್ಗೆ ಚೇಂಜ್ ಮಾಡ್ತೀರಾ ಅಂತ ಹೇಳ್ತಾ, ಈ ರಿಪೋರ್ಟೆಡ್ ಸ್ಪೀಚನ್ನು ಕೇವಲ ಎಕ್ಸಾಮಿನೇಷನ್ಗಾಗಿ ಮಾತ್ರ ಕಲಿಬೇಕು, ಅದಕ್ಕಷ್ಟೇ ಯೂಸ್ ಅಂತ ತಾವು ಅಂದ್ಕೊಳ್ಳೋಕೆ ಹೋಗಬೇಡಿ. ಈ ರಿಪೋರ್ಟೆಡ್ ಸ್ಪೀಚನ್ನು ತಮಗೆ ಚೆನ್ನಾಗಿ ಮಾಡಕ್ಕೆ ಬಂತು ಅಂತಂದರೆ ಎಕ್ಸಾಮಿನೇಷನಲ್ಲಿ 5 ಮಾರ್ಕ್ಸ್ ಕ್ವಶನನ್ನು ಚೆನ್ನಾಗಿ ಆನ್ಸರ್ ಮಾಡ್ತೀರಾ, ಒಂದು ಯೂಸ್ ಆಗುತ್ತೆ. ಅದ್ರ ಜೊತೆಗೆ ಓನ್ ಆಗಿ ಆನ್ಸರ್ಗಳನ್ನ ಬರೆಯುವಾಗ ಈ ರಿಪೋರ್ಟೆಡ್ ಸ್ಪೀಚ್ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಲೆಸನ್ಗಳಲ್ಲಿ, ಪೋಯಮ್ಗಳಲ್ಲಿ ಓದಿರ್ತಕ್ಕಂಥದ್ದನ್ನು ನಮ್ಮದೇ ಆಗಿರ್ತಕ್ಕಂಥ ಓನ್ ಸೆಂಟೆನ್ಸಲ್ಲಿ ಬರಿಬೇಕು ಅಂತಂದರೆ ಆಲ್ಮೋಸ್ಟ್ ನಾವು ಅದನ್ನು ರಿಪೋರ್ಟೆಡ್ ಸ್ಪೀಚಲ್ಲೇ ಬರಿತಾ ಇರ್ತೀವಿ. ಅದ್ರ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ಮಾತಾಡೋದಕ್ಕೆ ತುಂಬ ಚೆನ್ನಾಗಿ ಬರ್ತದೆ ಅಲ್ವಾ. ನಿಮ್ಮ ಫ್ರೆಂಡ್ಸ್ ಜೊತೆಗೆ ಸೇರಿದಾಗ, ರಿಲೇಟಿವ್ಸ್ ಜೊತೆಗೆ ಸೇರಿದಾಗ, ಅಥವಾ ಯಾರ್ದೋ ಜೊತೆಗೆ ನಾವು ಮಾತಾಡುವಾಗ ಮತ್ತೊಬ್ಬರು ಮಾತಾಡಿರೋದನ್ನ ರಿಪೋರ್ಟ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ನಮಗೆ ಕರೆಕ್ಟಾಗಿ ರಿಪೋರ್ಟೆಡ್ ಸ್ಪೀಚ್ ಮಾಡೋಕ್ಕೆ ಬಂತು ಅಂತಂದರೆ ಕಮ್ಯುನಿಕೇಷನ್ ಸ್ಕಿಲ್ ಕೂಡ ತಮ್ಮದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾ, ಇವಾಗ ಸೆಕೆಂಡ್ ಇಯರ್ PUCಗೆ ಎಕ್ಸಾಮಿನೇಷನಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಕೇಳ್ತಾರೆ, ಅವುಗಳಿಗೆ ನಾವು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ. ಈ ರಿಪೋರ್ಟೆಡ್ ಸ್ಪೀಚ್ಗೆ ಆನ್ಸರ್ ಮಾಡುವಾಗ ವಿದ್ಯಾರ್ಥಿಗಳು ತುಂಬಾ ಮಾರ್ಕ್ಸ್ ಅನ್ನ ಕಳ್ಕೊಳ್ತಾ ಇರ್ತಾರೆ. ಯಾಕೆ ಕಳ್ಕೊಳ್ತಾ ಇರ್ತಾರೆ ಅಥವಾ ರಿಪೋರ್ಟ್ ಮಾಡುವಾಗ ಎಲ್ಲಿ ಮಿಸ್ಟೇಕ್ ಆಗುತ್ತೆ ಅನ್ನೋದನ್ನ ತಾವು ಸ್ವಲ್ಪ ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು, ಆ ತಪ್ಪುಗಳನ್ನು ತಾವು ಸರಿಪಡಿಸ್ಕೊಂಡು ಹೋಗ್ಬೋದು. ಹಾಗಾಗಿ ರಿಪೋರ್ಟೆಡ್ ಸ್ಪೀಚ್ ಅನ್ನು ಮಾಡುವಾಗ ನಾವು ಮುಖ್ಯವಾಗಿ ಕೆಲವೊಂದು ಪಾಯಿಂಟ್ಗಳನ್ನ ನೆನ್ಪಿಟ್ಕೋಬೇಕು. ಯಾವ್ಯಾವ ಪಾಯಿಂಟ್ಗಳು ನೋಡಿ, ಈ ಪಾಯಿಂಟ್ಗಳನ್ನ ನಾವು ತಪ್ಪು ಮಾಡೋದ್ರಿಂದ ಮಾರ್ಕ್ಸ್ ಹೋಗ್ತಾ ಇರ್ತದೆ. ಸೊ ಮೊದಲನೇ ಪಾಯಿಂಟ್, ಚೇಂಜ್ ಆಫ್ ಪ್ರೊನೌನ್ಸ್ ಅಲ್ವಾ. ಅಲ್ಲಿ ಐ ಇದ್ದಿದ್ದು ಹಿ ಅಂತಾಗುತ್ತೆ ಅಲ್ವಾ, ಐ ಇದ್ದಿದ್ದು ಶಿ ಅಂತಾಗುತ್ತೆ ಅಲ್ವಾ. ಈ ರೀತಿಯಾಗಿ ಪ್ರೊನೌನ್ಗಳು ಚೇಂಜ್ ಆಗ್ತಾ ಇರ್ತವೆ. ಈ ಪ್ರೊನೌನ್ಗಳನ್ನ ಚೇಂಜ್ ಮಾಡುವಾಗ ತಾವು ತಪ್ಪು ಮಾಡಿದ್ರು ಕೂಡ ಅಲ್ಲಿ ಮಾರ್ಕ್ಸ್ ಕಟ್ ಆಗುತ್ತೆ. ಇದ್ರ ಬಗ್ಗೆನೇ ನಾವು ಒಂದು ಕ್ಲಾಸಲ್ಲಿ ಮಾಡಿದ್ದೀವಿ. ಅದೇ ರಿಪೋರ್ಟೆಡ್ ಸ್ಪೀಚ್ ಪಾರ್ಟ್ 1ನಲ್ಲಿ ಕಾಮನ್ ಚೇಂಜಸ್ ಅಂತ ಮಾಡಿದೀವಲ್ಲ, ಅಲ್ಲಿ ಇವುಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅವೆಲ್ಲ ತಮಗೆ ಗೊತ್ತು ಅಂತ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ಮಿಸ್ಟೇಕ್ ನಾವು ಎಲ್ಲಿ ಮಾಡ್ತೀವಿ ಅಂದರೆ ಚೇಂಜ್ ಆಫ್ ಟೆನ್ಸಸ್. ಈ ಟೆನ್ಸ್ಗಳ ಬಗ್ಗೆ ನಮಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು ಅಂತ ಹೇಳಿದೆ. ಆ ಟೆನ್ಸ್ಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ರೂಲ್ಸ್ ಇದೆ ಅಲ್ವಾ. ಈ ಟೆನ್ಸಸ್ಗಳ ಬಗ್ಗೆ ಡಿಸ್ಕಷನ್ ಮಾಡುವಾಗ ಅಂದರೆ ರಿಪೋರ್ಟೆಡ್ ಸ್ಪೀಚ್ ಪಾರ್ಟ್ 2ನಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಯಾವ ಟೆನ್ಸು ರಿಪೋರ್ಟ್ ಮಾಡಿದಾಗ ಬೇರೆ ಯಾವ ಟೆನ್ಸ್ ಆಗಿ ಚೇಂಜ್ ಆಗುತ್ತೆ ಅನ್ನೋದನ್ನು ನಾವು ನೋಡಿದ್ದೀವಿ. ಇಲ್ಲೂ ಕೂಡ ನಾವು ಏನೋ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿದರೂ ಕೂಡ ಮಾರ್ಕ್ಸ್ ಕಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಅಂತಂದರೆ ರಿಪೋರ್ಟಿಂಗ್ ವರ್ಬ್. ಈ ರಿಪೋರ್ಟಿಂಗ್ ವರ್ಬ್ಗಳನ್ನ ಯೂಸ್ ಮಾಡೋಕ್ಕೆ ತಮಗೆ ತುಂಬ ಚೆನ್ನಾಗಿ ಬರಬೇಕು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ತುಂಬ ರಿಪೋರ್ಟಿಂಗ್ ವರ್ಬ್ಗಳನ್ನ ಕೊಟ್ಟಿದ್ದಾರೆ. ಅಷ್ಟೆಲ್ಲ ನಾವು ಯಾವಾಗ ಯೂಸ್ ಮಾಡಬೇಕು ಸರ್ ಅಂತ ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅಟ್ಲೀಸ್ಟ್ ಸಾದಾ ವಾಕ್ಯ ಇತ್ತಂದರೆ ಸೇಡ್ ದ್ಯಾಟ್ ಅಂತ ಬಳಸಿ. ಏನಾದರೂ ಕೆಲಸ ಹೇಳಿದ್ರು ಅಥವಾ ಯಾರಿಗಾದ್ರೂ ಕೆಲಸ ಹೇಳ್ತಾ ಇದ್ದಾರೆ ಅಂದರೆ ಟೋಲ್ಡ್ ಅಂತ ಬಳಸಿ ಅಲ್ವಾ. ಆರ್ಡರ್ ಇದ್ದರೆ ಆರ್ಡರ್ ಟು ಅಂತ ಬಳಸಿ, ರಿಕ್ವೆಸ್ಟ್ ಇದ್ದರೆ ರಿಕ್ವೆಸ್ಟೆಡ್ ಟು ಅಂತ ಬಳಸಿ ಅಲ್ವಾ. ಯಾರಾದರೂ ಕ್ವಶನ್ ಕೇಳಿದಾಗ ಅದಕ್ಕೆ ಮತ್ತೊಬ್ಬರು ಆನ್ಸರ್ ಹೇಳಿದ್ರು ಅಂದರೆ ರಿಪ್ಲೈಡ್ ದ್ಯಾಟ್ ಅಂತ ಬಳಸಿ. ಈ ರೀತಿಯಾಗಿರ್ತಕ್ಕಂಥ ರಿಪೋರ್ಟಿಂಗ್ ವರ್ಬ್ಗಳನ್ನ ಬಳಸೋದಕ್ಕೆ ನಮಗೆ ಚೆನ್ನಾಗಿ ಬರ್ತಿರಬೇಕು. ಇನ್ನು ನೆಕ್ಸ್ಟ್ ಮೇನ್ ತಪ್ಪು ಮಾಡೋದು ನಾವು ಎಲ್ಲಿ ಅಂತಂದರೆ ಚೇಂಜ್ ಆಫ್ ಇಂಟ್ರಾಗೇಟಿವ್ ಟು ಅಸರ್ಟಿವ್ ಆರ್ ಡಿಕ್ಲೇರೇಟಿವ್ ಸೆಂಟೆನ್ಸ್ ಅಲ್ವಾ. ನಿಮಗೆ ಎಕ್ಸಾಮಿನೇಷನ್ಲಿ ಕಾನ್ವರ್ಜೇಷನ್ ಅನ್ನು ಕೊಟ್ಟಿರ್ತಾರೆ, ಅದರಲ್ಲಿ ಯಾರೋ ಒಬ್ಬರು ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಇನ್ನೊಬ್ಬರು ಆನ್ಸರ್ ಮಾಡ್ತಿರ್ತಾರೆ. ನಾವು ಮೇನ್ ಆಗಿ ತಪ್ಪು ಮಾಡೋದು, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಎಲ್ಲಿ ತಪ್ಪು ಮಾಡ್ತಾರೆ ಅಂತಂದರೆ ಆ ಕ್ವಶನ್ಗಳನ್ನು ಹೇಗೆ ರಿಪೋರ್ಟ್ ಮಾಡಬೇಕು ಅನ್ನೋದು ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಡ್ತಾರೆ. ಸೊ ಕ್ವಶನ್ಸ್ಗಳನ್ನು ನಾವು ಕ್ವಶನ್ಸ್ಗಳಾಗಿಯೇ ರಿಪೋರ್ಟ್ ಮಾಡಬಾರ್ದು, ಅವುಗಳನ್ನು ನಾವು ಸಾದಾ ವಾಕ್ಯಗಳಾಗಿ ಮಾಡಿ ರಿಪೋರ್ಟ್ ಮಾಡಬೇಕು. ಈ ಸಾದಾ ವಾಕ್ಯಗಳಿಗೂ ಕ್ವಶನ್ಸ್ಗಳಿಗೂ ಏನು ವ್ಯತ್ಯಾಸ, ಅವುಗಳನ್ನ ನಾವು ಹೇಗೆ ಫ್ರೇಮ್ ಮಾಡಬೇಕು ಅನ್ನೋದನ್ನು ಕ್ವಶನ್ ಫ್ರೇಮಿಂಗಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೀವಿ. ಹಿಂದಿನ ಕ್ಲಾಸಲ್ಲೂ ಕೂಡ ಈ ಕ್ವಶನ್ಸ್ಗಳನ್ನ ಹೇಗೆ ರಿಪೋರ್ಟ್ ಮಾಡಬೇಕು ಅಂತ ಡಿಸ್ಕಷನ್ ಮಾಡುವಾಗ ಅದ್ರ ಬಗ್ಗೆ ತುಂಬ ಡಿಟೇಲ್ಡ್ ಆಗಿ ನೋಡ್ಕೊಂಡು ಹೋಗಿದ್ದೀವಿ. ತಮಗೆಲ್ಲ ಅದು ಗೊತ್ತು ಅಂತ ಅನ್ಕೋತೀನಿ. ಇವಾಗ ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕಾದ್ರೆ ಎರಡು ರೀತಿಯಾಗಿರ್ತಕ್ಕಂಥ ಡೈಲಾಗ್
ಡೈಲಾಗ್ಗಳನ್ನ ನಮಗೆ ಕೊಡ್ಬೋದು. ಮೊದಲನೇ ಡೈಲಾಗ್ ಈ ರೀತಿ ಇರ್ಬೋದು ನೋಡಿ, ರಾಜು ಸೇಡ್ ಕಾಮ, ಮುಂದೆ ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ಐ ಆಮ್ ಇನ್ ಮೈಸೂರ್ ಅಂತ ಇದೆ. ಇದನ್ನ ನಾವು ನರೇಟಿವ್ ಟೈಪ್ ಅಂತ ಕರಿತೀವಿ. ಇದು 2 ಡಿಯರ್ ಪಾಠ ಇರ್ಬೋದು, ದ ವೋಟರ್ ಇರ್ಬೋದು ಅಲ್ವಾ. ಈ ರೀತಿಯಾಗಿರ್ತಕ್ಕಂಥ ಪಾಠಗಳಲ್ಲಿ ಎಲ್ಲೆಲ್ಲೋ ಮಧ್ಯಕ್ಕೆ ಒಂದೊಂದು ಡೈಲಾಗ್ಗಳನ್ನ ಕೊಡಬೇಕಾಗಿರ್ತದೆ. ಅವಾಗ ಈ ರೀತಿಯಾಗಿರ್ತಕ್ಕಂಥ ಮೆಥಡ್ಗಳನ್ನ ಯೂಸ್ ಮಾಡ್ತಾರೆ. ಇನ್ನೊಂದು ರೀತಿಯಾಗಿರ್ತಕ್ಕಂಥ ಡೈಲಾಗ್ ಇದೆ, ಅದನ್ನೇ ತಮಗೆ ಎಕ್ಸಾಮಿನೇಷನ್ಲಿ ಮ್ಯಾಕ್ಸಿಮಮ್ ಕೊಡ್ತಕ್ಕಂಥ ಚಾನ್ಸಸ್ ಇದೆ. ಅದೇ ಪ್ಲೇ ಟೈಪ್ ಅಲ್ಲ ನೋಡಿ, ನಾಟಕದ ರೀತಿಯಲ್ಲಿ ರಾಜು ಅಂತ ಇರ್ತದೆ, ಕಾಲನ್ ಇರ್ತದೆ, ಆಮೇಲೆ ಅವನು ಹೇಳಿರ್ತಕ್ಕಂಥ ಡೈಲಾಗನ್ನು ಅಲ್ಲಿ ಕೊಟ್ಬಿಟ್ಟಿರ್ತಾರೆ. ತಮಗೆ ಎ ಸನ್ನಿ ಮಾರ್ನಿಂಗ್ ಅಂತಕ್ಕಂಥ ನಾಟಕ ಇದೆಯಲ್ಲ, ಅದರಲ್ಲಿ ಈ ರೀತಿಯಾಗಿರ್ತಕ್ಕಂಥ ಡೈಲಾಗ್ಸ್ಗಳನ್ನ ಕೊಡ್ತಾರೆ. ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಡೈಲಾಗ್ಗಳನ್ನ ಕೊಟ್ಟರೂ ಕೂಡ ನಾವು ರಿಪೋರ್ಟ್ ಮಾಡೋದು ಮಾತ್ರ ಒಂದೇ ರೀತಿಯಾಗಿರ್ತದೆ. ಎಕ್ಸಾಂಪಲ್ ನೋಡಿ, ಮೇಲ್ಗಡೆ ಸೆಂಟೆನ್ಸ್ ನೋಡಿ, ನರೇಟಿವ್ ಟೈಪ್ ಸೆಂಟೆನ್ಸ್ ಅಂತ ಹೇಳಿದ್ನಲ್ಲ, ರಾಜು ಸೇಡ್ ಐ ಆಮ್ ಇನ್ ಮೈಸೂರ್ ಅಂತ ಇದೆ, ಡೈರೆಕ್ಟ್ ಸ್ಪೀಚಲ್ಲಿದೆ. ಇದನ್ನು ನಾವು ರಿಪೋರ್ಟ್ ಹೇಗೆ ಮಾಡ್ತೀವಿ? ರಾಜು ಸೇಡ್ ದ್ಯಾಟ್ ಹಿ ವಾಸ್ ಇನ್ ಮೈಸೂರ್. ನೋಡಿ, ಐ ಇದ್ದಿದ್ದು ಹಿ ಆಗಿದೆ, ಆಮ್ ಇದ್ದಿದ್ದು ವಾಸ್ ಆಗಿದೆ ಅಲ್ವಾ. ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿತ್ತು, ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಅದನ್ನು ರಿಪೋರ್ಟ್ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ಡೈಲಾಗ್ ಪ್ಲೇ ಟೈಪ್ ಅಂತ ಹೇಳಿದ್ನಲ್ಲ, ನಾಟಕದ ರೀತಿ ಇರ್ತದೆ, ರಾಜು ಕಾಲನ್ ಐ ಆಮ್ ಇನ್ ಮೈಸೂರ್ ಅಂತ ಇತ್ತಂದರೆ ಇದನ್ನು ಕೂಡ ನಾವು ಹಾಗೆ ರಿಪೋರ್ಟ್ ಮಾಡ್ತೀವಿ. ರಾಜು ಸೇಡ್ ದ್ಯಾಟ್ ಹಿ ವಾಸ್ ಇನ್ ಮೈಸೂರ್. ನೋಡಿ, ಮೇಲ್ಗಡೆ ಸೆಂಟೆನ್ಸು ಕೆಳಗಡೆ ಸೆಂಟೆನ್ಸು ಎರಡು ಬೇರೆ ಬೇರೆ ರೀತಿಯಾಗಿ ಕೊಟ್ಟಿದ್ರು ಕೂಡ ನಾವು ರಿಪೋರ್ಟ್ ಮಾಡೋದು ಮಾತ್ರ ಒಂದೇ ರೀತಿಯಾಗಿರ್ತದೆ ಅಲ್ವಾ. ಹೀಗೆ ನಾವು ಸಿಂಗಲ್ ಸೆಂಟೆನ್ಸ್ಗಳನ್ನ ಹೇಗೆ ರಿಪೋರ್ಟ್ ಮಾಡಬೇಕು ಅಂತ ಇಷ್ಟು ದಿನ ಕ್ಲಾಸ್ಗಳಲ್ಲಿ ನೋಡ್ಕೊಂಬಂದ್ವಿ. ಇವಾಗ ತಮಗೆ ಕಾನ್ವರ್ಜೇಷನನ್ನು ಕೊಡೋದ್ರಿಂದ ಆ ಕಾನ್ವರ್ಜೇಷನ್ಗಳನ್ನು ಹೇಗೆ ರಿಪೋರ್ಟ್ ಮಾಡಬೇಕು ಅನ್ನೋದನ್ನು ಇವಾಗ ಹಂತವಾಗಿ ನಾವು ನೋಡ್ಕೊಂಡು ಹೋಗೋಣ. ಮೊದಲನೇದಾಗಿ ಎರಡೇ ಡೈಲಾಗ್ಗಳನ್ನ ಇಟ್ಕೊಂಡ್ಬಿಟ್ಟು ರಿಪೋರ್ಟ್ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡೋಣ. ಇಲ್ಲಿ ಡೈರೆಕ್ಟ್ ಸ್ಪೀಚ್ ಇದೆ ನೋಡಿ, ಡೈರೆಕ್ಟ್ ಸ್ಪೀಚಲ್ಲಿ ಎರಡು ಡೈಲಾಗ್ ಇದೆ. ಇಬ್ಬರು ಮಾತಾಡ್ತಾ ಇದ್ದಾರೆ, ಸುಮಾ ಮತ್ತು ರಾಧಾ. ಸುಮಾ ಕೇಳ್ತಾಳೆ ವೇರ್ ಆರ್ ಯು ಅಂತ ರಾಧಾ ಕೇಳ್ತಾಳೆ. ರಾಧಾ ಅದಕ್ಕೆ ಐ ಆಮ್ ಇನ್ ಮೈಸೂರ್ ಅಂತ ಆನ್ಸರ್ ಮಾಡ್ತಾಳೆ. ಸೊ ಇವುಗಳನ್ನ ನಾವೀಗ ರಿಪೋರ್ಟ್ ಮಾಡಬೇಕು. ಎರಡೇ ಡೈಲಾಗ್ ಹೇಗೆ ರಿಪೋರ್ಟ್ ಮಾಡಬೇಕು ಅಂತ ಮೊದಲೇ ಕನ್ಫ್ಯೂಸ್ ಆಗಿ ಹಾಕೊಂಡು ಕೂತ್ಕೊಳ್ಳೋಕೆ ಹೋಗಬೇಡಿ. ಒಂದೊಂದೇ ಸೆಂಟೆನ್ಸನ್ನು ಗಮನಿಸ್ತಾ ಹೋಗಿ. ಮೊದಲನೇ ಸೆಂಟೆನ್ಸ್ ತಗೊಳ್ಳಿ, ಸುಮಾ ವೇರ್ ಆರ್ ಯು ಅಂತ ಕೇಳ್ತಾಳೆ. ವೇರ್ ಆರ್ ಯು ಅನ್ನೋದು WH ಕ್ವಶನ್. ಸೊ ಅದನ್ನು ಕ್ವಶನನ್ನು ಹೇಗೆ ರಿಪೋರ್ಟ್ ಮಾಡಬೇಕು ಹಾಗೆ ರಿಪೋರ್ಟ್ ಮಾಡಬೇಕು. ನೆಕ್ಸ್ಟು ಐ ಆಮ್ ಇನ್ ಮೈಸೂರ್, ಸಾದಾ ವಾಕ್ಯ ಇದೆ. ಇದನ್ನು ತಾವು ಈಸಿಯಾಗಿ ಟೆನ್ಸ್ ಮತ್ತು ಪ್ರನೌನನ್ನು ಚೇಂಜ್ ಮಾಡಿ ರಿಪೋರ್ಟ್ ಮಾಡಿಬಿಡ್ಬೋದು. ಹೇಗೆ ಮಾಡ್ಬೋದು ನೋಡಿ, ಫಸ್ಟ್ ಸುಮಾ ಸೇಡ್ ವೇರ್ ಆರ್ ಯು ಅನ್ನೋದನ್ನು ರಿಪೋರ್ಟ್ ಮಾಡೋಣ. ಸುಮಾ ಆಸ್ಕ್ಡ್ ರಾಧಾ, ಇದು ಕ್ವಶನ್ ಆಗಿರೋದ್ರಿಂದ ನಾವು ರಿಪೋರ್ಟಿಂಗ್ ವರ್ಬ್ ಆಸ್ಕ್ಡ್ ಅಂತಾನೆ ಬಳಸಬೇಕು. ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ ನೆನಪಿದೆನಾ, WH ಕ್ವಶನ್ಗಳಿಗೆ ಆಸ್ಕ್ಡ್ ಅಂತ ಬಳಸಬೇಕು. SR ನ ಕ್ವಶನ್ಸ್ಗಳಿಗೆ ಇಫ್ ಅಂತನೂ ಸೇರಿಸ್ಬಿಟ್ಟು ಬಳಸಬೇಕು. ಆಸ್ಕ್ಡ್ ಇಫ್ ಅಂತ ಆಗುತ್ತೆ. ಸುಮಾ ಆಸ್ಕ್ಡ್ ರಾಧಾ ವೇರ್ ಸಿ ವಾಸ್ ಅಂತ ಕೇಳ್ತಾಳೆ. ಅವಾಗ ರಾಧಾ ಏನಂತ ರಿಪ್ಲೈ ಮಾಡ್ತಾಳೆ ಹೇಳಿ. ಇಲ್ಲಿ ರಾಧಾ ಸೇಡ್ ಅಂತ ಹೇಳಬಾರ್ದು, ಯಾಕೆಂದರೆ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಇವಳು ಆನ್ಸರ್ ಮಾಡ್ತಾ ಇರೋದ್ರಿಂದ ರಿಪ್ಲೈಡ್ ಅಂತ ಹೇಳಬೇಕು. ರಾಧಾ ರಿಪ್ಲೈಡ್ ದ್ಯಾಟ್ ಸಿ ವಾಸ್ ಇನ್ ಮೈಸೂರ್. ಐ ಆಮ್ ಇನ್ ಮೈಸೂರ್ ಅಂತ ಇತ್ತು, ಅದನ್ನು ನಾವು ಸಿ ವಾಸ್ ಇನ್ ಮೈಸೂರ್ ಅಂತ ರಿಪೋರ್ಟ್ ಮಾಡ್ತೀವಿ. ಇನ್ನೊಂದು ಎಕ್ಸಾಂಪಲ್ ನೋಡಿ ಹೇಗಿದೆ, ಡೈರೆಕ್ಟ್ ಸ್ಪೀಚಲ್ಲಿದೆ. ರಾಜು ಮತ್ತು ಮೋಹನ್ ಮಾತಾಡ್ತಾ ಇದ್ದಾರೆ. ರಾಜು ಕೇಳ್ತಾನೆ ವೈ ಆರ್ ಯು ಸೋ ವರಿಡ್, ಯಾಕೆ ಅಷ್ಟೊಂದು ವರಿ ಮಾಡ್ಕೊಂಡಿದೀಯಾ ಅಂತ ಕೇಳ್ತಾನೆ. ಇದು WH ಕ್ವಶನ್. ಅದಕ್ಕೆ ಅವನು ಏನಂತ ರಿಪ್ಲೈ ಮಾಡ್ತಾನೆ ನೋಡಿ, ಮೋಹನ್ ಐ ಲಾಸ್ಟ್ ಮೈ ಬ್ಯಾಗ್, ನಾನು ನನ್ನ ಬ್ಯಾಗ್ನ ಕಳ್ಕೊಂಡ್ಬಿಟ್ಟೆ ಅಂತ ಹೇಳ್ತಾನೆ. ಈ ಕ್ವಶನ್ ಮತ್ತು ಸೆಂಟೆನ್ಸ್ಗಳನ್ನ ಅಬ್ಸರ್ವ್ ಮಾಡೋದ್ರ ಜೊತೆಗೆ ಅವು ಯಾವ ಟೆನ್ಸಲ್ಲಿದ್ದಾವೆ ಅಂತ ಸ್ವಲ್ಪ ಗಮನಿಸ್ಬಿಡಿ, ಈಸಿಯಾಗಿ ರಿಪೋರ್ಟ್ ಮಾಡ್ಬೋದು. ಮೊದಲನೇ ಸೆಂಟೆನ್ಸ್ ನೋಡಿ, ವೈ ಆರ್ ಯು ಲೇಟ್ ಅಂತ ಇದೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿದೆ. ಅದನ್ನು ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿ ಚೇಂಜ್ ಮಾಡಬೇಕು. ಹೇಗೆ ರಿಪೋರ್ಟ್ ಮಾಡ್ತೀವಿ ನೋಡಿ, ರಾಜು ಆಸ್ಟ್ ಮೋಹನ್ ವೈ ಹಿ ವಾಸ್ ವರಿಡ್. ಏನೇನು ಚೇಂಜ್ ಆಗಿದೆ ನೋಡಿ, ಆಸ್ಕ್ಡ್ ಅನ್ನೋದನ್ನು ಆ್ಯಡ್ ಮಾಡಿದ್ದೀವಿ. ಯಾಕೆ ಅಂದರೆ ಅದು ಕ್ವಶನ್. ವೈ ಅನ್ನೋದು ಹಾಗೆ ಇರ್ತದೆ. ಅಲ್ಲಿ ಆರ್ ಯು ಅಂತ ಇತ್ತು, ನಾವು ಹಿ ವಾಸ್ ಅಂತ ಚೇಂಜ್ ಮಾಡಿದ್ದೀವಿ ಅಲ್ವಾ. ಒಂದು ಕ್ವಶನನ್ನು ಮಾಡುವಾಗ WH ಕ್ವಶನ್ ವರ್ಡ್ಗಿಂತ ಆ ಸೆಂಟೆನ್ಸಲ್ಲಿ ಇರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ತುಂಬ ಮುಖ್ಯವಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇರ್ತದೆ. ಮೇಲ್ಗಡೆ ಪ್ರಶ್ನೆಯಲ್ಲಿ ಅದು ಸಬ್ಜೆಕ್ಟ್ಗಿಂತ ಮುಂಚೆ ಬಂದದೆ, ರಿಪೋರ್ಟ್ ಮಾಡುವಾಗ ಸಬ್ಜೆಕ್ಟ್ ಆದಮೇಲೆ ಹಾಕ್ತೀವಿ. ರಾಜು ಆಸ್ಟ್ ಮೋಹನ್ ವೈ ಹಿ ವಾಸ್ ವರಿಡ್. ಆಮೇಲೆ ಮೋಹನ್ ಹೇಳ್ತಾನೆ ಐ ಲಾಸ್ಟ್ ಮೈ ಬ್ಯಾಗ್, ಅಂದರೆ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿದೆ. ಹಾಗಾಗಿ ನಾವು ಇದನ್ನು ಪಾಸ್ಟ್ ಪರ್ಫೆಕ್ಟ್ ಆಗಿ ರಿಪೋರ್ಟ್ ಮಾಡಬೇಕು. ಹೇಗೆ ಮಾಡಿದ್ವಿ ನೋಡಿ, ಮೋಹನ್ ರಿಪ್ಲೈಡ್ ದ್ಯಾಟ್ ಹಿ ಹ್ಯಾಡ್ ಲಾಸ್ಟ್ ಹಿಸ್ ಬ್ಯಾಗ್. ಇಲ್ಲಿ ಹಿ ಹ್ಯಾಡ್ ಲಾಸ್ಟ್ ಯಾಕಾಯಿತು ಅಂತಂದರೆ ಇದು ಟೆನ್ಸ್ ರೂಲ್ಸ್ ಅಲ್ವಾ. ಅಲ್ಲಿ ಮೇಲ್ಗಡೆ ಐ ಲಾಸ್ಟ್ ಮೈ ಬ್ಯಾಗ್ ಅನ್ನುವಂಥದ್ದು ಸಿಂಪಲ್ ಪಾಸ್ಟ್ ಟೆನ್ಸ್. ಇಲ್ಲಿ ಹಿ ಹ್ಯಾಡ್ ಲಾಸ್ಟ್ ಅಂತ ನಾವು ಪಾಸ್ಟ್ ಪರ್ಫೆಕ್ಟಲ್ಲಿ ಚೇಂಜ್ ಮಾಡಿದ್ದೀವಿ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಸುಮಾ ಮತ್ತು ರಾಧಾ ಮಾತಾಡ್ತಾ ಇದ್ದಾರೆ.
ಸುಮಾ ಹೇಳ್ತಾಳೆ ಪ್ಲೀಸ್ ಗಿವ್ ಮಿ 1000 rupees ಅಂತ ಈ ರಾಧಾ ಹತ್ರ ಕೇಳ್ತಾಳೆ. ಅದಕ್ಕೆ ರಾಧಾ ಹೇಳ್ತಾಳೆ ವೆನ್ ವಿಲ್ ಯು ರಿಟರ್ನ್, ಯಾವಾಗ ವಾಪಸ್ ಕೊಡ್ತೀಯಾ ಅಂತ ಕೇಳ್ತಾಳೆ. ಮೇಲ್ಗಡೆ ಸೆಂಟೆನ್ಸಲ್ಲಿ ಪ್ಲೀಸ್ ಅಂತ ಇರೋದ್ರಿಂದ ಅದು ರಿಕ್ವೆಸ್ಟ್ ಆಗುತ್ತೆ, ಸೊ ನೀವು ರಿಕ್ವೆಸ್ಟೆಡ್ ಅಂತ ಬರಿಬೇಕು. ಕೆಳಗಡೆ ಸೆಂಟೆನ್ಸ್ ಕ್ವಶನ್ ಆಗಿರೋದ್ರಿಂದ ಆಸ್ಕ್ಡ್ ಅಂತ ಬರಿಬೇಕು. ಅದ್ರ ಜೊತೆಗೆ ಟೆನ್ಸ್ಗಳನ್ನು ಕೂಡ ತಾವು ಸ್ವಲ್ಪ ಕೇರ್ಫುಲ್ಲಾಗಿ ಗಮನಿಸ್ಕೋಬೇಕು. ಹೇಗೆ ರಿಪೋರ್ಟ್ ಮಾಡ್ತೀವಿ ನೋಡಿ ಈ ಕಾನ್ವರ್ಜೇಷನನ್ನು. ಸುಮಾ ರಿಕ್ವೆಸ್ಟೆಡ್ ರಾಧಾ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾಳೆ ಏನಂತ, ಟು ಗಿವ್ ಹರ್ 1000 rupees ಅಲ್ವಾ. ಅಲ್ಲಿ ಮೀ ಅಂತ ಇರೋದು ಇಲ್ಲಿ ಹರ್ ಅಂತ ಆಗಿದೆ. ಅದಕ್ಕೆ ರಾಧಾ ಏನಂತ ಹೇಳ್ತಾಳೆ, ರಾಧಾ ಆಸ್ಕ್ಡ್ ಹರ್, ಇಲ್ಲಿ ಕ್ವಶನ್ ಕೇಳಿದಾಳೆ, ಸೊ ಹಾಗಾಗಿ ನಾವು ಆಸ್ಕ್ಡ್ ಅಂತ ಬಳಸಿದ್ದೀವಿ. ವೆನ್ ಸಿ ವುಡ್ ರಿಟರ್ನ್, ವಾಪಸ್ ಯಾವಾಗ ಕೊಡ್ತಾಳೆ ಅಂತ ಕೇಳಿದ್ಲು ಅಂತ ಹೇಳ್ತೀವಲ್ಲ, ಸೊ ಹಾಗೇನೆ ಅಲ್ಲಿ ನೋಡಿ ವಿಲ್ ಅಂತ ಆದಮೇಲೆ ಯು ಅಂತ ಬಂದಿತ್ತು, ಇಲ್ಲಿ ಸಿ ಅಂತ ಆದಮೇಲೆ ಆ ವಿಲ್ಲನ್ನು ವುಡ್ ಮಾಡಿ ಹಾಕಿದ್ದೀವಿ ಅಲ್ವಾ. ಸೊ ಈ ರೀತಿಯಾಗಿ ನಾವು ರಿಪೋರ್ಟ್ ಮಾಡ್ಬೋದು. ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ, ಸಾಗರ್ ಮತ್ತು ರಮೇಶ್ ಮಾತಾಡ್ತಾ ಇದ್ದಾರೆ. ಇಲ್ಲಿ ಸಾಗರ್ ಕೇಳ್ತಾನೆ ಡು ಯು ನೋ ರಾಜೂಸ್ ಮೊಬೈಲ್ ನಂಬರ್, ರಾಜುನ್ ಮೊಬೈಲ್ ನಂಬರ್ ನಿನಗೆ ಗೊತ್ತಾ ಅಂತ ಕೇಳ್ತಾನೆ. ಡೂ ಇಂದ ಈ ಸೆಂಟೆನ್ಸ್ ಸ್ಟಾರ್ಟ್ ಆಗೋದ್ರಿಂದ ಇದು ಎಸ್ ಆರ್ ನೋ ಕ್ವಶನ್ ಅಲ್ವಾ. ಅದಕ್ಕೆ ರಮೇಶ್ ಏನಂತ ರಿಪ್ಲೈ ಮಾಡ್ತಾನೆ ನೋಡಿ, ಹಿ ಡಸಂಟ್ ಹ್ಯಾವ್ ಮೊಬೈಲ್, ಅವನ ಹತ್ರ ಮೊಬೈಲೇ ಇಲ್ಲ ಅಂತ ಇವನು ಹೇಳ್ತಾನೆ. ಸೊ ಇವಾಗ ಮೇಲ್ಗಡೆದನ್ನು ಎಸ್ ಆರ್ ನೋ ಕ್ವಶನ್ ಆಗಿರೋದ್ರಿಂದ ಹೇಗೆ ರಿಪೋರ್ಟ್ ಮಾಡ್ಬೋದು ನೋಡಿ. ಸಾಗರ್ ಆಸ್ಕ್ಡ್ ರಮೇಶ್ ಇಫ್ ಹಿ ನ್ಯೂ ರಾಜೂಸ್ ಮೊಬೈಲ್ ನಂಬರ್ ಅಲ್ವಾ. ಮೇಲ್ಗಡೆ ಆ ಕ್ವಶನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿದೆ. ಅದು ಹೇಗೆ ಗೊತ್ತಾಗುತ್ತೆ ಅಂತಂದರೆ ಡೂ ಅಂತ ಇದೆ ನೋಡಿ, ಯಾವುದೇ ಸೆಂಟೆನ್ಸಲ್ಲಿ ಡೂ ಅಥವಾ ಡಸ್ ಅಂತಿತ್ತು ಅಂದರೆ ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಡಿಡ್ ಅಂತ ಇತ್ತು ಅಂದರೆ ಅದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ತಾವು ಅರ್ಥ ಮಾಡ್ಕೊಂಬಿಡಿ. ಸಾಗರ್ ಆಸ್ಕ್ಡ್ ರಮೇಶ್ ಇಫ್ ಅಂತ ಯಾಕೆ ಬಳಸಿದ್ವಿ ಅಂದರೆ ಅದು ಎಸ್ ಆರ್ ನೋ ಕ್ವಶನ್. ಹಿ ನ್ಯೂ ರಾಜೂಸ್ ಮೊಬೈಲ್ ನಂಬರ್ ಅಂತ ಕೇಳ್ತಾನೆ. ಅದಕ್ಕೆ ರಮೇಶ್ ಏನಂತ ನೋಡಿ, ರಮೇಶ್ ರಿಪ್ಲೈಡ್ ದ್ಯಾಟ್, ಆ ಕ್ವಶನ್ಗೆ ಇವನಿಗೆ ಆನ್ಸರ್ ಮಾಡ್ತಾ ಇರೋದ್ರಿಂದ ರಿಪ್ಲೈಡ್ ಅಂತ ಬಳಸ್ತೀವಿ. ರಮೇಶ್ ರಿಪ್ಲೈಡ್ ದ್ಯಾಟ್ ಹಿ ಡಿಂಟ್ ಹ್ಯಾವ್ ಮೊಬೈಲ್, ಅಲ್ಲಿ ಡಸಂಟ್ ಅಂತ ಇದೆ, ಅದನ್ನೇ ನಾವು ಪಾಸ್ಟ್ ಟೆನ್ಸ್ಗೆ ಚೇಂಜ್ ಮಾಡಿದ್ದೀವಿ ಡಿಂಟ್ ಅಂತ ಅಲ್ವಾ. ಈ ರೀತಿಯಾಗಿ ನಾವು ಡೈಲಾಗ್ಗಳನ್ನು ರಿಪೋರ್ಟ್ ಮಾಡಬೇಕು. ಇವಾಗ ತಮಗಿದೆಲ್ಲ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇವಾಗ ತಮಗೆ ಎಕ್ಸಾಮಿನೇಷನಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ, ಇಲ್ಲಿ ನಾನು ಬೇರೆ ಯಾವ್ಯಾವುದೋ ಎಕ್ಸಾಂಪಲ್ಗಳನ್ನ ಕೊಟ್ಟೆ ರೂಲ್ಸ್ಗಳನ್ನ ಅರ್ಥ ಮಾಡಿಕೊಳ್ಳೋದಕ್ಕಾಗಿ ಮಾತ್ರ. ನಿಮ್ಮ ಎಕ್ಸಾಮಿನೇಷನಲ್ಲಿ 5 ಮಾರ್ಕ್ಗೆ ಕೊಡ್ತಕ್ಕಂಥ ಈ ರಿಪೋರ್ಟೆಡ್ ಸ್ಪೀಚ್ ಕ್ವಶನ್ ನಿಮ್ಮ ಟೆಕ್ಸ್ಟ್ ಬುಕ್ಕಿಂದನೇ ತೊಗೊಂಡಿರ್ತಾರೆ. ಅದರಲ್ಲೂ ಮೋಸ್ಟ್ ಆಗಿ ಈ ಸನ್ನಿ ಮಾರ್ನಿಂಗ್ ಪಾಠದಿಂದನೇ ಜಾಸ್ತಿ ತೊಗೊಂಡಿರುವಂಥ ಚಾನ್ಸಸ್ ಇರ್ತದೆ. ಅದ್ರ ಜೊತೆಗೆ ದ ವೋಟರ್ ಇಂಥ ಚಿಕ್ಕ ಪುಟ್ಟ ಡೈಲಾಗ್ಗಳು ಇರ್ತಕ್ಕಂಥ ಆ ಲೆಸನ್ಗಳಿಂದ ಕೂಡ ಕೊಡ್ಬೋದು. ಹೇಗೆ ಕೊಡ್ತಾರೆ, ಅವುಗಳನ್ನ ನಾವು ಹೇಗೆ ರಿಪೋರ್ಟ್ ಮಾಡಬೇಕು ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ. ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ, ಇದನ್ನ ತಮ್ಮ ಟೆಕ್ಸ್ಟ್ ಬುಕ್ ಇಂದಾನೆ ತಗೊಳ್ಳಲಾಗಿದೆ. ಇದು ನೋಡಿದ ತಕ್ಷಣ ತಮಗೆ ಗೊತ್ತಾಗಬಹುದು ದ ವೋಟರ್ ಅಂತ ಏನು ಪಾಠ ಇದೆ ಆ ಪಾಠದಿಂದ ಈ ಡೈಲಾಗ್ ಅನ್ನ ತಗೊಂಡಿದೆ. ಇಲ್ಲಿ ಇಬ್ರು ಮಾತಾಡ್ತಾ ಇದ್ದಾರೆ. ಒಂದು POP ಕ್ಯಾಂಪೈನರ್ ಇದ್ದಾನೆ, ಅವನ ಜೊತೆಗೆ ರೂಪಸ್ ಓಕಿಕೆ ಮಾತಾಡ್ತಾ ಇದ್ದಾನೆ. ಇದು ನೋಡಿದ ತಕ್ಷಣನೇ ತಮಗೆ ಸಿಚುವೇಶನ್ ಅರ್ಥ ಆಗಿಬಿಡ್ತದೆ. ಎಲೆಕ್ಷನ್ಗಿಂತ ಹಿಂದಿನ ದಿನ ರಾತ್ರಿ POP ಕ್ಯಾಂಪೈನರ್ ರೂಪ್ ಮನೆಗೆ ಬಂದುಬಿಟ್ಟು 5 ಪೌಂಡ್ ನೋಟನ್ನು ಕೊಟ್ಬಿಟ್ಟು ನಿನ್ನ ವೋಟ್ ನನಗೆ ಬೇಕು ಅಂತ ಹೇಳ್ತಾನಲ್ಲ, ಅಲ್ಲಿ ಒಂದು ಸಿಚುವೇಶನ್ನಲ್ಲಿ ನಡೀತಕ್ಕಂಥ ಈ ಸಂಭಾಷಣೆ. ಇದನ್ನು ನಾವೀಗ ರಿಪೋರ್ಟ್ ಮಾಡಬೇಕು. ಇಷ್ಟೊಂದು ದೊಡ್ಡದಿದೆಯಲ್ಲ, ಹೇಗೆ ರಿಪೋರ್ಟ್ ಮಾಡಬೇಕು ಅಂತ ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ಹಿಂದೆ ನಾವು ಸಿಂಗಲ್ ಸೆಂಟೆನ್ಸ್ಗಳನ್ನ ಹೇಗೆ ರಿಪೋರ್ಟ್ ಮಾಡಿದ್ವಲ್ಲ, ಅದೇ ರೀತಿಯಾಗಿ ನಾವು ಇಲ್ಲಿ ಒಂದೊಂದೇ ಸೆಂಟೆನ್ಸನ್ನು ರಿಪೋರ್ಟ್ ಮಾಡ್ತಾ ಹೋದರೆ ಸಾಕು, ಈಸಿಯಾಗಿ ರಿಪೋರ್ಟೆಡ್ ಸ್ಪೀಚ್ ಕಂಪ್ಲೀಟ್ ಆಗುತ್ತೆ. ಮೊದಲೇದು ನೋಡಿ, POP ಕ್ಯಾಂಪೈನರ್ ಹೇಳ್ತಾನೆ ರೂಪಸ್ ಓಕೆಗೆ ವಿ ವಾಂಟ್ ಯುವರ್ ವೋಟ್. ಈ ಸೆಂಟೆನ್ಸನ್ನು ನಾವೀಗ ಮೊದಲು ರಿಪೋರ್ಟ್ ಮಾಡೋಣ. ಆ ಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿದೆ. ಅದನ್ನು ನಾವು ಹೇಗೆ ರಿಪೋರ್ಟ್ ಮಾಡ್ತೀವಿ ನೋಡಿ. ದ POP ಕ್ಯಾಂಪೈನರ್ ಟೋಲ್ಡ್ ರೂಪಸ್ ಓಕೆಗೆ ದ್ಯಾಟ್ ದೇ ವಾಂಟೆಡ್ ಹೀಸ್ ವೋಟ್. ವಿ ಅನ್ನೋದು ದೇ ಅಂತಾಗಿದೆ, ವಾಂಟ್ ಅಂತಿದ್ದು ವಾಂಟೆಡ್ ಅಂತ ಆಗಿದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಇಲ್ಲಿ ಸಿಂಪಲ್ ಪಾಸ್ಟ್ ಆಗಿದೆ ಅಷ್ಟೇ. ಇನ್ನು ನೆಕ್ಸ್ಟ್ ನೋಡಿ, ರೂಪಸ್ ಓಕೆಗೆ ಹೇಳ್ತಾನೆ ಹೌ ಕ್ಯಾನ್ ಐ ವೋಟ್ ಫಾರ್ ಮಡುಕಾ ಅಲ್ವಾ. ಇದು WH ಕ್ವಶನ್. ಈ WH ಕ್ವಶನನ್ನು ರಿಪೋರ್ಟ್ ಮಾಡುವಾಗ ನಾವು ಆಸ್ಕ್ಡ್ ಅಂತ ಬಳಸಬೇಕು. ಹೇಗೆ ಬರಿಬೋದು ನೋಡಿ. ರೂಪಸ್ ಓಕೆಗೆ ಆಸ್ಕ್ ದ ಕ್ಯಾಂಪೈನರ್, ಆ ಕ್ಯಾಂಪೈನರ್ಗೆ ಕೇಳ್ತಾನೆ ಹೌ, ಆ ಹೌ ಅನ್ನೋಂಥದ್ದು ಅಲ್ಲೇ ಇರ್ತದೆ. ಹೀ ಕುಡ್ ವೋಟ್ ಫಾರ್ ಮಧುಕಾ ಅಲ್ವಾ. ಅಲ್ಲಿ ನೋಡಿ ಐ ಅನ್ನೋಕ್ಕಿಂತ ಮುಂಚೆ ಕ್ಯಾನ್ ಬಂದದೆ, ಇಲ್ಲಿ ಐ ಅನ್ನೋದನ್ನು ಹಿ ಅಂತ ಮಾಡಿ ಅದ್ರ ಮುಂದೆ ಕ್ಯಾನ್ ಅನ್ನೋದ್ರ ಪಾಸ್ಟ್ ಟೆನ್ಸ್ ಕುಡ್ ಅನ್ನು ಹಾಕಿದ್ದೀವಿ ಅಲ್ವಾ. ಇವಾಗ ನಾವು ಈ ರೀತಿಯಾಗಿ ಹೆಲ್ಪಿಂಗ್ ವರ್ಬನ್ನು ಚೇಂಜ್ ಮಾಡಿದಾಗ ಏನಾಗುತ್ತೆ, ಆ ಕ್ವಶನ್ ಅನ್ನೋದು ಸಾದಾ ವಾಕ್ಯವಾಗಿ ಚೇಂಜ್ ಆಗುತ್ತೆ. ಮುಂದೆ ನಾವು ಕ್ವಶನ್ ಮಾರ್ಕನ್ನು ಹಾಕಿಲ್ಲ ನೋಡಿ. ಹೌ ಹಿ ಕುಡ್ ವೋಟ್ ಫಾರ್ ಮಡುಕಾ ಅಂತ ಆದಮೇಲೆ ನಾವು ಕ್ವಶನ್ ಮಾರ್ಕನ್ನು ಯೂಸ್ ಮಾಡಬಾರ್ದು. ತಾವು ಕ್ವಶನ್ ಮಾರ್ಕ್ ಹಾಕಿದ್ರು ಕೂಡ ಅಲ್ಲಿ ತಪ್ಪಾಗಿಬಿಡ್ತದೆ. ಅದಕ್ಕೆ POP ಕ್ಯಾಂಪೈನರ್ ಹೇಳ್ತಾನೆ ಆರ್ ಯು ಟೇಕಿಂಗ್ ದಿಸ್ ಮನಿ ಆರ್ ನಾಟ್. ಆರ್ ಇಂದ ಸ್ಟಾರ್ಟ್ ಆಗಿದೆ, ಸೊ ಹಾಗಾಗಿ ಇದು ಎಸ್ ಆರ್ ನೋ ಕ್ವಶನ್. ಹೇಗೆ ಚೇಂಜ್ ಮಾಡ್ಬೋದು ನೋಡಿ.
ದ ಕ್ಯಾಂಪೇನರ್ ಆಸ್ಟ್ ರೂಪಸ್ ಓಕೆಕೆ ಇಫ್ ಹಿ ವಾಸ್ ಟೇಕಿಂಗ್ ದಟ್ ಮನಿ ಆರ್ ನಾಟ್. ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿತ್ತು, ಇಲ್ಲಿ ನಾವು ಅದನ್ನು ಪಾಸ್ಟ್ ಕಂಟಿನ್ಯೂಸ್ ಆಗಿ ಚೇಂಜ್ ಮಾಡಿದ್ದೀನಿ. ಯು ಅಂತ ಇರೋದು ಹಿ ಅಂತಾಗಿದೆ, ಆರ್ ಅಂತ ಇದ್ದಿದ್ದು ಇಲ್ಲಿ ವಾಸ್ ಅಂತಾಗಿದೆ. ಟೇಕಿಂಗ್ ದಟ್ ಮನಿ ಆರ್ ನಾಟ್ ಅದು ಹಾಗೆ ಉಳ್ಕೊಂಡಿದೆ ಅಲ್ವಾ. ನೆಕ್ಸ್ಟ್ ರೂಪಸ್ ಓಕೆಕೆ ಕೇಳ್ತಾನೆ ಮತ್ತೆ, ವಿಲ್ ಇಟ್ ನಾಟ್ ಬಿ ಹರ್ಡ್ ಔಟ್ಸೈಡ್ ದಿಸ್ ರೂಮ್. ಇದು ಕೂಡ ಎಸ್ ಆರ್ ನೋ ಕ್ವಶನ್. ಯಾಕೆ ಅಂದರೆ ವಿಲ್ ಇಂದ ಆರಂಭ ಆಗಿದೆ ಸೆಂಟೆನ್ಸ್. ಇದನ್ನು ಕೂಡ ನಾವು ಹಾಗೆ ರಿಪೋರ್ಟ್ ಮಾಡ್ಬೋದು. ಹೇಗೆ ನೋಡಿ, ವಿಲ್ ಅನ್ನೋದು ವುಡ್ ಅಂತ ಆಗುತ್ತೆ, ಇಟ್ ಅಂತ ಇದೆಯಲ್ಲ ಅದಾದ್ಮೇಲೆ ಅದು ಬರುತ್ತೆ, ಅವಾಗ ನಮ್ಮ ರಿಪೋರ್ಟೆಡ್ ಸ್ಪೀಚ್ ಸರಿಯಾಗಿರ್ತದೆ. ಹೇಗೆ ಮಾಡ್ಬೋದು ನೋಡಿ, ರೂಪಸ್ ಓಕೆಕೆ ಆಸ್ ದ ಕ್ಯಾಂಪೇನರ್ ಇಫ್ ಇಟ್ ವುಡ್ ನಾಟ್ ಬಿ ಹರ್ಡ್ ಔಟ್ಸೈಡ್ ದ್ಯಾಟ್ ರೂಮ್ ಅಲ್ವಾ. ನೋಡಿ ಉಳಿದಿರೋದು ಏನೂ ಚೇಂಜ್ ಆಗಿಲ್ಲ, ಇಟ್ ಅನ್ನೋದು ಹಾಗೆ ಇದೆ, ವಿಲ್ ಅನ್ನೋದು ಮಾತ್ರ ವುಡ್ ಆಗಿಬಿಟ್ಟು ಇಟ್ ಅಂತ ಆದ್ಮೇಲೆ ಬಂದದೆ. ಸೊ ಇಷ್ಟೇ ನಾವು ಚೇಂಜ್ ಮಾಡಬೇಕಾಗಿರೋದು. ಅದಕ್ಕೆ ಪಿ ಒ ಪಿ ಕ್ಯಾಂಪೇನರ್ ಹೇಳ್ತಾನೆ ಡೋಂಟ್ ವರಿ ಅಬೌಟ್ ಇಟ್ ಅಂತ ಹೇಳ್ತಾನೆ. ಇದನ್ನು ನಾವು ಹೇಗೆ ರಿಪೋರ್ಟ್ ಮಾಡ್ಬೋದು ನೋಡಿ, ಪಿ ಒ ಪಿ ಕ್ಯಾಂಪೇನರ್ ಟೋಲ್ಡ್ ರೂಪಸ್ ಓಕೆಕೆ ನಾಟ್ ಟು ವರಿ ಅಬೌಟ್ ಇಟ್. ಡೋಂಟ್ ವರಿ ಅಂತ ಇದೆ ಅಂತ ಹೇಳ್ಬೇಕು, ಡಿಂಟ್ ವರಿ ಅಂತ ನೀವು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಇದನ್ನು ನಾವು ಹೇಗೆ ಚೇಂಜ್ ಮಾಡಬೇಕು ನೋಡಿ, ನಾಟ್ ಟು ವರಿ ಅಬೌಟ್ ಇಟ್ ಅಂತ ನಾವು ಚೇಂಜ್ ಮಾಡಬೇಕು. ತಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇನ್ನೊಂದು ಎಕ್ಸಾಂಪಲ್ ನೋಡಿ, ಅವಾಗ ಇನ್ನೂ ಸ್ವಲ್ಪ ತಮಗೆ ಕ್ಲಿಯರ್ ಆಗುತ್ತೆ. ಇಲ್ಲಿ ಡಾನ್ ಗೊನ್ಸಾಲೋ ಮತ್ತು ಡೊನಾಲೋರಾ ಮಾತಾಡ್ತಾ ಇದ್ದಾರೆ. ಇದು ಎ ಸನ್ನಿ ಮಾರ್ನಿಂಗಿಂದ ತಗೊಂಡಿದ್ದು. ನೋಡಿ ಏನೇನು ಮಾತಾಡ್ತಾರೆ ಅದನ್ನು ನಾವು ಹೇಗೆ ರಿಪೋರ್ಟ್ ಮಾಡ್ಬೋದು. ಅವರು ಮಾತಾಡಿರ್ತಕ್ಕಂಥ ಮಾತುಗಳನ್ನೇ ನಮ್ಮ ಓನ್ ವಾಕ್ಯಗಳಲ್ಲಿ ನಾವು ಬರಿತಾ ಹೋಗಬೇಕಾಗತ್ತೆ. ಇಲ್ಲಿ ಒಂದನ್ನು ನೆನ್ಪಿಟ್ಕೊಳ್ಳಿ, ಒಂದೊಂದೇ ಸೆಂಟೆನ್ಸ್ ಸಪ್ರೇಟ್ ಆಗಿ ರಿಪೋರ್ಟ್ ಮಾಡ್ತಾ ಹೋಗಬೇಡಿ. ಇದನ್ನು ನಾವು ಪ್ಯಾರಾಗ್ರಾಫ್ ಸ್ಟೈಲಲ್ಲಿ ಬರಿಬೇಕು. ಆ ರಿಪೋರ್ಟ್ ಮಾಡಿರುವಂಥದ್ದೆಲ್ಲ ಸೇರಿ ಒಂದು ಪ್ಯಾರಾಗ್ರಾಫ್ ಆಗಿರಬೇಕು. ಆ ರೀತಿಯೇ ತಾವು ಬರ್ಕೊಂಡು ಹೋಗಬೇಕು. ಇಲ್ಲಿ ನೋಡಿ ಡಾನ್ ಗೊನ್ಸಾಲೋ ಹೇಳ್ತಾನೆ, ಆರ್ ಯು ಸ್ಪೀಕಿಂಗ್ ಟು ಮೀ ಸೆನೋರಾ ಅಂತ ಕೇಳ್ತಾನೆ. ಆರ್ ಯು ಸ್ಪೀಕಿಂಗ್ ಅಂತ ಇರೋದ್ರಿಂದ ಇದು ಎಸ್ ಆರ್ ನೋ ಕ್ವಶನ್ ಅಲ್ವಾ. ಇದನ್ನು ನಾವು ಹೇಗೆ ರಿಪೋರ್ಟ್ ಮಾಡ್ಬೋದು ನೋಡಿ, ಡಾನ್ ಗೊನ್ಸಾಲೋ ಆಸ್ಟ್ ಡೊನಾಲೋರಾ. ಇಲ್ಲಿ ಆಸ್ಡ್ ಅಂತ ಬಳಸಿದ್ದೀವಿ, ಯಾಕೆ ಅಂದರೆ ಅದು ಕ್ವಶನ್. ಮುಂದೆ ಇಫ್ ಅಂತ ಬಳಸಿದ್ದೀವಿ, ಯಾಕೆ ಅಂದರೆ ಅದು ಎಸ್ ಆರ್ ನೋ ಕ್ವಶನ್. ಅದು ಆರ್ ಯು ಸ್ಪೀಕಿಂಗ್ ಟು ಮೀ ಅಂತ ಇದೆ, ಅಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ನಲ್ಲಿದೆ. ಈಗ ನಾವು ಅದನ್ನು ಪಾಸ್ಟ್ ಕಂಟಿನ್ಯೂಸ್ನಲ್ಲಿ ರಿಪೋರ್ಟ್ ಮಾಡ್ತಾ ಇದ್ದೀವಿ. ಸಿ ವಾಸ್ ಸ್ಪೀಕಿಂಗ್ ಟು ಹಿಮ್ ಅಲ್ವಾ. ಅಲ್ಲಿ ಆರ್ ಅನ್ನೋದು ಯುಗಿಂತ ಮುಂಚೆ ಬಂದಿತ್ತು, ಇಲ್ಲಿ ಯು ಅನ್ನೋದನ್ನು ಸಿ ಅಂತ ಮಾಡಿದ್ದೀವಿ. ಅದಾದಮೇಲೆ ವಾಸ್ ಅಂತ ಹಾಕಿದ್ದೀವಿ. ನೋಡಿ ಆರ್ ಇದ್ದಿದ್ದು ವಾಸ್ ಆಗಿದೆ, ಯು ಅಂತ ಇದ್ದಿದ್ದು ಸಿ ಅಂತ ಆಗಿದೆ. ಈ ರೀತಿ ನಾವು ರಿಪೋರ್ಟ್ ಮಾಡಬೇಕು. ನೆಕ್ಸ್ಟ್ ಡೊನಾಲೋರಾ ಎಸ್ ಅಂತ ಹೇಳ್ತಾಳೆ. ಇದನ್ನು ನಾವೀಗ ಹೇಗೆ ರಿಪೋರ್ಟ್ ಮಾಡಬೇಕು ನೋಡಿ, ಡೊನಾಲೋರಾ ರಿಪ್ಲೈಡ್ ಇನ್ ಅಫರ್ಮೇಟಿವ್. ಇಲ್ಲಿ ಅಫರ್ಮೇಟಿವ್ ಅಂತ ಎಲ್ಲಿ ಬಂತು, ಅಲ್ಲಿ ಬರೀ ಎಸ್ ಮಾತ್ರ ಇದೆ. ಇಲ್ಲಿ ನೀವು ಇಷ್ಟೊಂದು ಹೇಳಿದಿರಲ್ಲ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಅಫರ್ಮೇಟಿವ್ ಅಂದರೆ ಖಂಡಿತ, ದೃಢವಾಗಿ, ನಿಶ್ಚಯವಾಗಿ ನಿನಗೆ ಹೇಳ್ತಾ ಇದ್ದೀನಿ ಅಂತ. ಅಫ್ಕೋರ್ಸ್ ಅಂತ ಅಂತೀವಲ್ಲ ಹಾಗೆ. ಅದರ ಬದಲಾಗಿ ಕೆಲವರು ಡೊನಾಲೋರಾ ಸೇಡ್ ಎಸ್ ಅಂತ ಕೂಡ ಬರೆದಿರ್ತಾರೆ. ಇನ್ನು ಕೆಲವರು ಡೊನಾಲೋರಾ ರಿಪ್ಲೈಡ್ ಪಾಸಿಟಿವ್ಲಿ ಅಂತ ಕೂಡ ಬರೀತಾರೆ. ಸೊ ಯಾವ್ದು ಈಸಿ ಆಗುತ್ತೆ ನೋಡಿ, ಡೊನಾಲೋರಾ ರಿಪ್ಲೈಡ್ ಇನ್ ದ ಅಫರ್ಮೇಟಿವ್ ಅಂತ ಇಲ್ಲಿದೆ. ಸಾಧ್ಯವಾದರೆ ಇದನ್ನೇ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಡಾನ್ ಗೊನ್ಸಾಲೋ ಹೇಳ್ತಾನೆ ವಾಟ್ ಡು ಯು ವಿಶ್. ನೋಡಿ ಅಲ್ಲಿ ಡೂ ಅಂತ ಇದೆ, ಅಂದರೆ ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿದೆ, WH ಕ್ವಶನ್. ಈಗ ನಾವು ಅದನ್ನು ಸಿಂಪಲ್ ಪಾಸ್ಟ್ ಟೆನ್ಸ್ಗೆ ರಿಪೋರ್ಟ್ ಮಾಡಬೇಕು. ಹೇಗೆ ಮಾಡ್ಬೋದು ನೋಡಿ, ಡಾನ್ ಗೊನ್ಸಾಲೋ ಆಸ್ಟ್ ಡೊನಾಲೋರಾ ವಾಟ್ ಸಿ ವಿಶ್ಡ್ ಅಥವಾ ವಾಟ್ ಸಿ ವಿಶ್ಡ್ ಫಾರ್. ನೋಡಿ ವಿಶ್ ಅಂತ ಇದ್ದಿದ್ದು ವಿಶ್ಡ್ ಅಂತ ನಾವು ಚೇಂಜ್ ಮಾಡಿದ್ದೀವಿ. ಯು ಅಂತ ಇದ್ದಿದ್ದು ಸಿ ಅಂತ ಆಗಿದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿರೋ ಕ್ವಶನನ್ನು ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ರಿಪೋರ್ಟ್ ಮಾಡಿದ್ದೀವಿ ಅಲ್ವಾ. ಲಾಸ್ಟ್ ನೋಡಿ ಡೊನಾಲೋರಾ ಹೇಳ್ತಾಳೆ, ಇಲ್ಲಿ 2 ಸೆಂಟೆನ್ಸ್ ಇದ್ದಾವೆ, 2 ಸೆಂಟೆನ್ಸ್ಗಳು ಬೇರೆ ಬೇರೆ ಟೆನ್ಸಲ್ಲಿದ್ದಾವೆ. ಈ ರೀತಿ ಬಂದಾಗ ಸ್ವಲ್ಪ ಕೇರ್ಫುಲ್ಲಾಗಿ ರಿಪೋರ್ಟ್ ಮಾಡಿ. ಹೇಗೆ ಮಾಡ್ಬೋದು ನೋಡಿ, ಯು ಹ್ಯಾವ್ ಸ್ಕೇರ್ಡ್ ಅವೇ ದ ಬರ್ಡ್ಸ್ ಅಲ್ವಾ. ಇದು ಪ್ರೆಸೆಂಟ್ ಪರ್ಫೆಕ್ಟಲ್ಲಿದೆ. ದೇ ವರ್ ಫೀಡಿಂಗ್ ಆನ್ ಮೈ ಕ್ರಮ್ಸ್, ಇದು ಪಾಸ್ಟ್ ಕಂಟಿನ್ಯೂಸ್ನಲ್ಲಿದೆ. ಹೇಗೆ ರಿಪೋರ್ಟ್ ಮಾಡ್ಬೋದು ನೋಡಿ, ಡೊನಾಲೋರಾ ಸೇಡ್ ದ್ಯಾಟ್ ಹಿ ಹ್ಯಾಡ್ ಸ್ಕೇರ್ಡ್ ಅವೇ ದ ಬರ್ಡ್ಸ್. ಮೊದಲನೇದು ಪ್ರೆಸೆಂಟ್ ಪರ್ಫೆಕ್ಟಲ್ಲಿತ್ತು, ಇವಾಗ ಅದನ್ನು ಪಾಸ್ಟ್ ಪರ್ಫೆಕ್ಟಲ್ಲಿ ಹೇಳಿದ್ದೀವಿ. ಅಲ್ಲಿ ನೋಡಿ ಯು ಹ್ಯಾವ್ ಸ್ಕೇರ್ಡ್ ಅಂತ ಇದ್ದಿದ್ದು ಇಲ್ಲಿ ಹಿ ಹ್ಯಾಡ್ ಸ್ಕೇರ್ಡ್ ಅಂತ ಆಗಿದೆ. ಮುಂದೆ ನೆಕ್ಸ್ಟ್ ಸೆಂಟೆನ್ಸು ಪಾಸ್ಟ್ ಕಂಟಿನ್ಯೂಸ್ನಲ್ಲಿದೆ, ಅದನ್ನು ನಾವು ಆ್ಯಕ್ಚುಲಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ರಿಪೋರ್ಟ್ ಮಾಡಬೇಕು. ಸಿ ಸೇಡ್ ದ್ಯಾಟ್ ದೇ ಹ್ಯಾಡ್ ಬೀನ್ ಫೀಡಿಂಗ್ ಆನ್ ಮೈ ಕ್ರಮ್ಸ್. ಈ ರೀತಿಯಾಗಿ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ರಿಪೋರ್ಟ್ ಮಾಡ್ತೀವಿ. ಇದನ್ನೇ ನಾವು ಇನ್ನೊಂದು ರೀತಿಯಾಗಿ ರಿಪೋರ್ಟ್ ಮಾಡ್ಬೋದು. ಡೊನಾಲೋರಾ ಸೇಡ್ ದ್ಯಾಟ್ ಹಿ ಹ್ಯಾಡ್ ಸ್ಕೇರ್ಡ್ ಅವೇ ದ ಬರ್ಡ್ಸ್ ಹೂ ಹ್ಯಾಡ್ ಬೀನ್ ಫೀಡಿಂಗ್ ಆನ್ ಹರ್ ಕ್ರಮ್ಸ್ ಅಂತ ತಾವು ಕೂಡ ರಿಪೋರ್ಟ್ ಮಾಡ್ಬೋದು. ಇಷ್ಟು ಈಸಿಯಾಗಿ ತಾವು ಮಾಡ್ತಾ ಹೋಗಿ. ಇಲ್ಲಿ ಟೆನ್ಸ್ಗಳ ಬಗ್ಗೆ ತಮಗೆ ಏನಾದ್ರು ಡೌಟ್ ಬರ್ತಾ ಇದೆ, ಈ ಪ್ರನೌನ್ಗಳ ಬಗ್ಗೆ ಏನಾದ್ರು ಡೌಟ್ ಬರ್ತಾ ಇದೆ ಅಂತಂದರೆ ಈ ಹಿಂದೆ ಮಾಡಿರ್ತಕ್ಕಂಥ ಕ್ಲಾಸ್ಗಳನ್ನ ಸ್ವಲ್ಪ ನೋಡಿಬಿಟ್ಟು ಅದನ್ನು ಪ್ರಾಕ್ಟೀಸ್ ಮಾಡಿ ತುಂಬ ಈಸಿಯಾಗಿ ಇಲ್ಲಿ ರಿಪೋರ್ಟನ್ನು ಮಾಡಿಬಿಡ್ಬೋದು.
ಇವಾಗ ಇನ್ನೊಂದು ಉದಾಹರಣೆ ನೋಡೋಣ. ಇದು ಕೂಡ ಎ ಸನ್ನಿ ಮಾರ್ನಿಂಗ್ ಪಾಠದಿಂದನೇ ತಗೊಳ್ಳಲಾಗಿದೆ. ಇಲ್ಲಿ ಫೆಟ್ರಾ ಮತ್ತು ಡೊನಾಲ್ಡ್ ಅವರ ಮಾತಾಡ್ತಾ ಇದ್ದಾರೆ. ಅವರು ಪಾರ್ಕಿಗೆ ಬಂದ ತಕ್ಷಣ ಅವಾಗ ಮಾತಾಡ್ತಕ್ಕಂಥ ಡೈಲಾಗ್ಸ್ಗಳಿವು. ಅಲ್ಲಿ ನೋಡಿ, ಪೆಟ್ರಾ ಹೇಳ್ತಾ ಇದ್ದಾಳೆ, ದ ಗಾರ್ಡ್ ಈಸ್ ವೇಟಿಂಗ್ ಫಾರ್ ಮೀ ಅಲ್ವಾ. ಆಮೇಲೆ ಡೊನಾಲ್ಡ್ ಅವರು ಹೇಳ್ತಾಳೆ, ಡೂ ಯು ಲೈಕ್ ಟು ಚಾಟ್ ವಿತ್ ಯುವರ್ ಗಾರ್ಡ್ ಅಂತ ಇದೆ. ಸೆಂಟೆನ್ಸ್ಗಳನ್ನ ಮೊದಲು ಒಂದು ಸಾರಿ ಓದ್ಕೊಂಡ್ಬಿಡಿ. ಅದು ಸಾದಾ ವಾಕ್ಯ ಇದೆನಾ, ಕ್ವಶನ್ಸ್ ಇದೆನಾ, ಎಸ್ ಆರ್ನ ಕ್ವಶನ, WH ಕ್ವಶನ, ಆರ್ಡರಾ, ರಿಕ್ವೆಸ್ಟಾ ಅಂತ ತಾವು ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ ಇವಾಗ ಮುಂದೆ ಈಸಿಯಾಗಿ ರಿಪೋರ್ಟ್ ಮಾಡ್ತಾ ಹೋಗ್ಬೋದು. ಇಲ್ಲಿ ನೋಡಿ, ಪೆಟ್ರಾ ಡೊನಾಲ್ಡ್ ಅವ್ರಾಗ ಹೇಳ್ತಾಳೆ, ದ ಗಾರ್ಡ್ ಈಸ್ ವೇಟಿಂಗ್ ಫಾರ್ ಮೀ. ಇದು ಸಾದಾ ವಾಕ್ಯ, ಅದು ಪ್ರೆಸೆಂಟ್ ಕಂಟಿನ್ಯೂವಸ್ ಟೆನ್ಸ್ನಲ್ಲಿದೆ. ನಾವಿವಾಗ ರಿಪೋರ್ಟ್ ಮಾಡುವಾಗ ಅದನ್ನು ಪಾಸ್ಟ್ ಕಂಟಿನ್ಯೂವಸ್ ಟೆನ್ಸಲ್ಲಿ ರಿಪೋರ್ಟ್ ಮಾಡಬೇಕು. ಹೇಗೆ ಮಾಡ್ಬೋದು ನೋಡಿ, ಪೆಟ್ರಾ ಸೆಡ್ ಟು ಡೊನಾ ದ್ಯಾಟ್ ದ ಗಾರ್ಡ್ ವಾಸ್ ವೇಟಿಂಗ್ ಫಾರ್ ಹರ್. ನೋಡಿ, ಗಾರ್ಡ್ ಈಸ್ ವೇಟಿಂಗ್ ಫಾರ್ ಮೀ ಅಂತ ಇತ್ತು, ಇಲ್ಲಿ ದ ಗಾರ್ಡ್ ವಾಸ್ ವೇಟಿಂಗ್ ಫಾರ್ ಹರ್ ಅಂತ ಮಾಡಿದ್ದೀವಿ. ಈಸ್ ಅನ್ನೋದು ವಾಸ್ ಆಗಿದೆ, ಮೀ ಅಂತ ಇರೋದು ಹರ್ ಅಂತ ಆಗಿದೆ. ಇವಾಗ ನೆಕ್ಸ್ಟ್ ಡೊನಾಲ್ಡ್ ಅವರ ಕೇಳ್ತಕ್ಕಂಥ ಈ ಕ್ವಶನ್ ಎಸ್ ಆರ್ ನೋ ಕ್ವಶನ್. ಸೊ ಎಸ್ ಆರ್ ನೋ ಕ್ವಶನನ್ನು ಹೇಗೆ ರಿಪೋರ್ಟ್ ಮಾಡ್ಬೋದು ನೋಡಿ, ಡೊನಾಲ್ಡ್ ಅವರ ಆಸ್ಟ್ ಪೆಟ್ರಾ, ಕ್ವಶನ್ ಇರೋದ್ರಿಂದ ಆಸ್ಟ್ ಅಂತ ಬಳಸಿದ್ವಿ. ಇಫ್ ಯಾಕೆ ಅಂತಂದರೆ ಅದು ಎಸ್ ಆರ್ ನೋ ಕ್ವಶನ್. ಸಿ ಲೈಕ್ ಟು ಚಾಟ್ ವಿತ್ ಹರ್ ಗಾರ್ಡ್ ಅಲ್ವಾ, ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿದೆ. ನಾವಿಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ರಿಪೋರ್ಟ್ ಮಾಡಿದ್ದೀವಿ. ಲೈಕ್ ಅಂತ ಇದ್ದಿದ್ದು ಲೈಕ್ಡ್ ಅಂತ ಆಗಿದೆ, ಯು ಅಂತ ಇದ್ದಿದ್ದು ಶಿ ಅಂತ ಇದೆ. ಅಲ್ಲಿ ಯುವರ್ ಗಾರ್ಡ್ ಅಂತ ಇದೆ, ನಾವಿಲ್ಲಿ ಹರ್ ಗಾರ್ಡ್ ಅಂತ ರಿಪೋರ್ಟ್ ಮಾಡಿದ್ದೀವಿ ಅಲ್ವಾ. ಈ ರೀತಿಯಾಗಿ ಪ್ರೊನೌನ್ಗಳು ಕಾಮನ್ ಆಗಿ ಚೇಂಜ್ ಆಗ್ತಾ ಇರ್ತವೆ. ಅದಕ್ಕೆ ಪೆಟ್ರಾ ಏನಂತ ಹೇಳ್ತಾಳೆ, ಹಿ ಈಸ್ ನಾಟ್ ಮೈನ್, ಅವ್ನು ನನ್ನವನಲ್ಲ ಅಂತ ಹೇಳ್ತಾಳೆ. ಅದನ್ನೇ ಇವಾಗ ನಾವು ರಿಪೋರ್ಟ್ ಮಾಡಬೇಕು. ಪೆಟ್ರಾ ಸೆಡ್ ದ್ಯಾಟ್ ಹಿ ವಾಸ್ ನಾಟ್ ಹರ್ಸ್. ಇಲ್ಲಿ ಮೈನ್ ಅಂತ ಇದೆ, ಇಲ್ಲಿ ನಾವು ಹರ್ಸ್ ಅಂತ ಚೇಂಜ್ ಮಾಡಿದ್ದೀವಿ. ನೆಕ್ಸ್ಟ್ ಡೊನಾಲ್ಡ್ ಅವರ ಹೇಳ್ತಾಳೆ, ವೇಟ್ ಎ ಮೂಮೆಂಟ್ ಅಂತ ಹೇಳ್ತಾಳೆ. ಇದನ್ನು ನಾವೀಗ ಹೇಗೆ ರಿಪೋರ್ಟ್ ಮಾಡ್ತೀವಿ ನೋಡಿ, ಡೊನಾಲ್ಡ್ ಅವರ ಟೋಲ್ಡ್ ಪೆಟ್ರಾ ಟು ವೇಟ್ ಎ ಮೂಮೆಂಟ್ ಅಲ್ವಾ. ನೆಕ್ಸ್ಟ್ ಕೊನೆಯದು ಪೆಟ್ರಾ ಹೇಳ್ತಾಳೆ, ವಾಟ್ ಡಸ್ ದ ಸೆನೋರಾ ವಿಶ್. ಇದು WH ಕ್ವಶನ್, ವಾಟ್ ಅಂತ ಇದೆಯಲ್ಲ, ಅದಕ್ಕೆ ನಾವು WH ಕ್ವಶನನ್ನು ಹೇಗೆ ರಿಪೋರ್ಟ್ ಮಾಡ್ತೀವಿ ಹಾಗೆ ರಿಪೋರ್ಟ್ ಮಾಡಬೇಕು. ಇಲ್ಲಿ ಡಸ್ ಅಂತ ಇದೆ, ಅಂದರೆ ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿದೆ. ನಾವು ಈಗ ಮಾಡ್ತಕ್ಕಂಥ ಸೆಂಟೆನ್ಸ್ ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಇರಬೇಕು. ಹೇಗೆ ಮಾಡ್ತೀವಿ ನೋಡಿ, ಪೆಟ್ರಾ ಆಸ್ಟ್ ಹರ್ ಮಿಸ್ಟ್ರೆಸ್ ಅಂತ ಇದೆ. ಇಲ್ಲಿ ಮಿಸ್ಟ್ರೆಸ್ ಅಂದರೆ ಏನು, ಅಲ್ಲಿ ಇಲ್ವಲ್ಲ ಅಂತ ಕನ್ಫ್ಯೂಷನ್ ಆಗಕ್ಕೆ ಹೋಗಬೇಡಿ. ಅದು ಬೇಡ ಅಂತಂದರೆ ಪೆಟ್ರಾ ಆಸ್ಟ್ ಡೊನಾಲ್ಡ್ ಅವರ ಅಂತ ಕೂಡ ತಾವು ಬರಿಬೋದು. ವಾಟ್ ಸಿ ವಿಶ್ಡ್ ಫಾರ್, ವಾಟ್ ಸಿ ವಿಶ್ಡ್ ಅಥವಾ ವಾಟ್ ಸಿ ವಿಶ್ಡ್ ಫಾರ್. ನೋಡಿ, ವಿಶ್ಡ್ ಅಂತ ನಾವಿಲ್ಲಿ ಹಾಕಿದ್ದೀವಿ, ಅಂದರೆ ಸಿಂಪಲ್ ಪಾಸ್ಟ್ ಟೆನ್ಸ್ಗೆ ಈ ಸೆಂಟೆನ್ಸನ್ನು ಚೇಂಜ್ ಮಾಡಿದ್ದೀವಿ. ಹೀಗೆ ತಾವು ಇವನ್ನ ಒಂದೊಂದೇ ಸೆಂಟೆನ್ಸ್ಗಳನ್ನ ರಿಪೋರ್ಟ್ ಮಾಡ್ತಾ ಹೋಗಿ ಪ್ಯಾರಾಗ್ರಾಫಲ್ಲಿ ಬರಿತಾ ಬರಬೇಕು. ಒಂದು ಸೆಂಟೆನ್ಸನ್ನು ರಿಪೋರ್ಟ್ ಮಾಡಿದ್ರಿ ಅಂತಂದರೆ ಅದ್ರ ಮುಂದೆನೇ ಮತ್ತೆ ನೀವು ಮುಂದಿನ ಸೆಂಟೆನ್ಸನ್ನು ರಿಪೋರ್ಟ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಹೀಗೆ ತಾವು ರಿಪೋರ್ಟ್ ಮಾಡಿದರೆ ಈಸಿಯಾಗಿ ಮಾರ್ಕ್ಸ್ಗಳನ್ನ ಪಡ್ಕೋಬಹುದು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ತಮಗೆ ಡೈಲಾಗ್ಗಳು ಹೇಗೆ ಕೊಡ್ತಾರೆ, ಅವುಗಳನ್ನ ಹೇಗೆ ರಿಪೋರ್ಟ್ ಮಾಡಬೇಕು ಅನ್ನೋದನ್ನು ನೋಡ್ಕೊಂಬಂದ್ವಿ. ಇನ್ನೂ ಹೀಗೆ ಎಕ್ಸಾಂಪಲ್ಗಳನ್ನ ಕೊಡ್ತಾ ಹೋದರೆ ಅದು ತುಂಬ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಅದರ ಬದಲಾಗಿ ಈಗ ತಮಗೆಲ್ಲ ರೂಲ್ಸ್ಗಳು ಗೊತ್ತಾಗಿತ್ತು ಅಂತಂದರೆ ಪ್ರಾಕ್ಟೀಸ್ ಮಾಡೋದಕ್ಕೆ ಈ ವಿಡಿಯೋ ಕೆಳಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಲವೊಂದು ಈ ಎಕ್ಸಾಂಪಲ್ಸ್ಗಳಿಗೆ ನಾನೇ ಆನ್ಸರ್ನ ಕೊಟ್ಟಿದ್ದೀನಿ. ತಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ ಸ್ವಲ್ಪ ಎಡಿಷ್ನಲ್ ಕ್ವಶನ್ಸ್ಗಳನ್ನ ಕೂಡ ಕೊಟ್ಟಿದ್ದೀನಿ. ಅವುಗಳನ್ನ ತಮ್ಮ ಟೆಕ್ಸ್ಟ್ ಬುಕ್ಕಿಂದನೇ ಆಯ್ಕೊಂಡಿರೋದ್ರಿಂದ ಅವುಗಳನ್ನ ಸ್ವಲ್ಪ ತಾವು ಹುಷಾರಾಗಿ ಕೇರ್ಫುಲ್ಲಾಗಿ ಪ್ರಾಕ್ಟೀಸ್ ಮಾಡಿ ಎಕ್ಸಾಮಿನೇಷನಲ್ಲಿ ಈಸಿಯಾಗಿ ತಾವು ರಿಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾ, ಈ ರಿಪೋರ್ಟ್ ಮಾಡುವಾಗ ನಾನು ಮುಂಚೆ ಹೇಳಿರ್ತಕ್ಕಂಥ ಮಾತನ್ನು ಇವಾಗ ಮತ್ತೆ ಒಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ. ಅವುಗಳನ್ನ ತಾವೆಲ್ಲೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಒಂದು, ಪ್ರೊನೌನ್ಗಳನ್ನ ಚೇಂಜ್ ಮಾಡುವಾಗ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಟೆನ್ಸಸ್ಗಳನ್ನ ಚೇಂಜ್ ಮಾಡುವಾಗ ಯಾವುದೇ ಕಾರಣಕ್ಕೂ ಕೂಡ ತಪ್ಪಾಗಬಾರ್ದು. ಹಾಗೆಯೇ ರಿಪೋರ್ಟಿಂಗ್ ವರ್ಬ್, ಸಾದಾ ವಾಕ್ಯ ಇತ್ತಂದರೆ ನೀವು ಆಸ್ಕ್ಡ್ ಅಂತ ಬರಿಬಾರ್ದು, ಕ್ವಶನ್ ಇತ್ತಂದರೆ ಆಸ್ಕ್ಡ್ ಅಂತ ಬರಿಬೇಕು ಅಲ್ವಾ. ರಿಕ್ವೆಸ್ಟ್ ಇತ್ತಂದರೆ ರಿಕ್ವೆಸ್ಟೆಡ್, ಆರ್ಡರ್ ಇತ್ತಂದರೆ ಆರ್ಡರ್ ಅಲ್ವಾ, ಸೇಡ್, ಟೋಲ್ಡ್, ರಿಕ್ವೆಸ್ಟ್ ಅಲ್ವಾ. ಈ ಥರ ನಾವು ರಿಪೋರ್ಟಿಂಗ್ ವರ್ಬನ್ನು ಕರೆಕ್ಟಾಗಿ ಬಳಸೋದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಅದರಲ್ಲೂ ಮುಖ್ಯವಾಗಿ ಎಲ್ಲಿ ಮಿಸ್ಟೇಕ್ ಮಾಡ್ತೀವಿ ಅಂತಂದರೆ ಈ ಕ್ವಶನ್ಸ್ಗಳನ್ನು ರಿಪೋರ್ಟ್ ಮಾಡುವಾಗ ಈ ಕ್ವಶನ್ಸ್ಗಳನ್ನ ಹುಷಾರಾಗಿ ರಿಪೋರ್ಟ್ ಮಾಡಿ. ಇದು ನನ್ನ ಅನುಭವ, ನಾನು ವ್ಯಾಲ್ಯೂಯೇಷನ್ ಮಾಡಿರ್ತಕ್ಕಂಥ ಪೇಪರ್ಗಳಲ್ಲಿ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ಈ ಕ್ವಶನ್ಗಳನ್ನ ರಿಪೋರ್ಟ್ ಮಾಡುವಾಗಲೇ ತಪ್ಪು ಮಾಡಿರ್ತಾರೆ. ಸೊ ಅವುಗಳನ್ನ ಸ್ವಲ್ಪ ತಾವು ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಹೇಗೆ ರಿಪೋರ್ಟ್ ಮಾಡೋದನ್ನು ಅಭ್ಯಾಸ ಮಾಡಿಕೊಂಡು ರೆಡಿಯಾಗಿರಿ ಅಂತ ಹೇಳ್ತಾ, ಕೆಳಗೆ ಕೊಟ್ಟಿರ್ತಕ್ಕಂಥ ಆ ವರ್ಕ್ಶೀಟ್ ಮತ್ತು ವಿತ್ ಆನ್ಸರ್ಸ್ ಕೆಲವೊಂದು ಎಕ್ಸಾಂಪಲ್ಸ್ ಇದ್ದಾವೆ, ಅವನ್ನೆಲ್ಲ ಓದ್ಕೊಂಡು ಎಕ್ಸಾಮಿನೇಷನ್ಗೆ ರೆಡಿಯಾಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲಿ ಮುಗಿಸೋಣ. ಇನ್ನು ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಒಂದು ಬೇರೆ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ ಅಂತ ಹೇಳ್ತಾ, ಸೊ ಟಿಲ್ ದೆನ್ ಟೇಕ್ ಕೇರ್.